2 ವರ್ಷ ಎಲೆಕ್ಷನ್ ಹೆಂಗೆ ನಡೀತದೆ, ಈ ಪ್ರೆಸ್ ಮೀಟ್ಗೆ ಎಲೆಕ್ಷನ್ಗೆ ಸಂಬಂಧನೇ. ಎಲೆಕ್ಷನ್ ಹೆಂಗೆ ನಡೀತದೆ ನಿಮಗೂ ಗೊತ್ತು, ನನಗೂ ಗೊತ್ತು. ಟಿಕೆಟ್ಗೋಸ್ಕರನೇ ಓಡಾಡೋರು ಕೆಲವರು. ನಾನು MLA ಆಗಬೇಕು ಅಂತ ಬಂದಿರೋನು, ಮಾಲೂರು ಜನಕ್ಕೋಸ್ಕರ MLA ಆಗ್ಬೇಕು ಅಂತ ಬಂದಿರೋನು. ಅವ್ರು ನನ್ನ ಜೊತೆ ಇರೋದಕ್ಕೋಸ್ಕರ. ಟಿಕೆಟು ಬಿ ಫಾರಮ್ಗಲ್ಲ ನಾನು ಮಾಲೂರು ಓಡಾಡ್ತಾರೆ. ಇಲ್ಲಿ ಏನಾಗಿದೆ, ನಾವು MP ಎಲೆಕ್ಷನ್ ಯಾವ ಮಟ್ಟಕ್ಕೆ ಮಾಡಿದ್ವಿ ಅಂದರೆ, ನಮ್ಮ ಕಾಯ ವಾಚ ಮನ್ಸ ದುಡಿದ್ವಿ. ಆಮೇಲೆ ಯಾಕೋ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೂಡ ಯಾರೂ ಫೋನ್ ಮಾಡಲಿಲ್ಲ. ಏನೋ ಗೊತ್ತಿಲ್ಲ, ಯಾರು ಏನು ಹೇಳ್ಕೊಟ್ರೋ, ಹೋಗ್ಬೇಡ್ರಿ ಮಂಜುನಾಥ್ ಗೌಡ್ರು ಸವಾಸ ಬೇಡ, ಇಲ್ಲ BJP ಸವಾಸ ಬೇಡ ಅಂತ ಯಾರು ಹೇಳ್ಕೊಟ್ಟಿದ್ದಾರಾ? ಅದೇ ಒಂದು ಕ್ವಶನ್ ಮಾರ್ಕ್ ಆಗಿ ಕೂತಿದ್ವಿ ನಾವೆಲ್ಲ. ನಮ್ಗೆ ಇದ್ದಿದ್ದು ಸೀಟ್ ಅದು. ಮುನ್ಸ್ವಾಮಿಯವರು ಪ್ರೆಸೆಂಟ್ MP ಇದ್ದರು, ಅಂಥದ್ದನ್ನ ಬಿಟ್ಕೊಟ್ರು. ನಮ್ಮ ಮೇಲೆ ಕೂಡ ನಿಷ್ಠೂರ. ಮುನ್ಸ್ವಾಮಿಯವರು ಇವ್ರು ನಮ್ಮ ಪರ ಬರಲಿಲ್ಲ, ಸೀಟ್ ಕೇಳಲಿಲ್ಲ ಅಂತೇಳಿ. ನಮ್ಮನ್ನು ಕೇಳಿ ಸೀಟ್ ಕೊಡೋ ಪಕ್ಷ ಅಲ್ಲ BJP. ನಮ್ಮ ಅಭಿಪ್ರಾಯಗಳೆಲ್ಲ ಕೇಳೋದೆಲ್ಲ ಇಲ್ಲ. ಅವ್ರದ್ದೇ ಒಂದು ಮಾಹಿತಿ ಇರುತ್ತೆ. ಕೊಯ್ಲಿಷನ್ ಆಯಿತು, JDSಗೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ, ಹಂಗಾಗಿ ಇಲ್ಲಿ ಗೆದ್ದು. ಇದುವರೆಗೂ JDS ಗೆದ್ದಿರಲಿಲ್ಲ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಎಲೆಕ್ಷನ್ MP ಎಲೆಕ್ಷನ್ ನಡೆಯೋದು ನಿಮ್ಮ ಮಕ್ಕ ನೋಡಿ ಅಲ್ಲ, ಮೋದಿಯವ್ರ ಮಕ್ಕ ನೋಡ್ಕೊಂಡು. ಎರಡೇ ಇರೋದು MP ಎಲೆಕ್ಷನ್ ಬಂದಾಗ, ಮೋದಿ ಪರ, ಮೋದಿ ವಿರೋಧ. ಹಂಗೆ ಎಲೆಕ್ಷನ್ ನಡೆಯೋದು MP ಎಲೆಕ್ಷನ್. ಮೋದಿ ಪರ ಇರೋರೆಲ್ಲ ಒಂದು ಕಡೆ ನಿಂತ್ಕೊತಾರೆ, ವಿರೋಧ ಇರೋರೆಲ್ಲ ಒಂದು ಕಡೆ. ಯಾವುದ್ರಲ್ಲಿ? ಸ್ಥಳೀಯ ಚುನಾವಣೆಗಳ MLA ಚುನಾವಣೆಗಳು ಇದ್ದರೆ ಒಳ್ಳೆಯದು, ಬಟ್ ಸೋಲ್ಬೇಕು ಎಲ್ಲರೂ. ನಾನು ಸೋಲ್ಬೇಕು. ಏನು ಗೆಲುವೊಂದೇ ಮಾನದಂಡ ಆಗಬೇಕು. ಈಗ ಮಾಲೂರಲ್ಲಿ BJP ಬರೀ 200 ಓಟಲ್ಲಿ ಪರಾಭವಗೊಂಡಿತ್ತು. ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ತಂದು ಈ ಗಲೀಜು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬೇಕಿರಲಿಲ್ಲ ಅನ್ಸುತ್ತೆ ನನಗೆ ಪರವಾಗಿ. ಇನ್ನು ನಾನು ಗೆಲ್ತೀನೋ ಸೋಲ್ತೀನೋ ಡೆಲ್ಲಿಗೆ ಗೊತ್ತಿರುತ್ತೆ. ಅವತ್ತಿನ್ನೂ 2 ವರ್ಷ ಇರುತ್ತೆ. ಅವತ್ತು ನಾನು ಗೆಲ್ತಾ ಮಟ್ಟದಲ್ಲಿದ್ದೀನ, ಸೋಲಲ್ಲಿ ಮಟ್ಟದಲ್ಲಿದ್ದೀನ ಅಂತ ಅವ್ರು ನೋಡಿ ಡಿಸಿಷನ್ ತಗೋತಾರೆ.